ಕಾಯಿ ಕೀಳುವಾಗ ಕಾಯಿ ಬಿದ್ದು ಸಡನ್ ಆಗಿ ಬ್ಲಡ್ ವೆಸಲ್ ಅಗೇನ್ ರಪ್ಚರ್ ಆಗಿ ಗಾಯದ ಮೇಲೆ ಗಾಯ ಬರ ಎಳೆದ್ರೆ ಹೆಂಗಾಗುತ್ತೋ ಹಾಗೆ ರಪ್ಚರ್ ಆಗಿ ಸಿವಿಯರ್ ಬ್ಲೀಡ್ ಆಗಿದೆ. ಸುಮಾರು ಅವ್ರು ಹೇಳಿದಂತೆ ಮೋರ್ ಕ್ವಾಂಟಿಟಿ ಅಂತ ಹೇಳ್ಬೋದು, 2-3 ಲೀಟ್ರ್ ರಕ್ತ ಅನ್ನೋಕ್ಕಿಂತ ಜಾಸ್ತಿ ರಕ್ತ ಹೋಗಿದೆ. ನಮ್ಮ ಮನೆಯವ್ರಿಗೆ ಒಂದು 6 ವರ್ಷದಿಂದ ಪ್ರಾಬ್ಲಮ್ ಇತ್ತು, ವೆರಿಕೋಸ್ ವೇನ್ ಆಪ್ರೇಷನ್ ಮಾಡಿಸಿದ್ವಿ, ಹುಷಾರಾಗಿತ್ತು. ಮತ್ತೆ ಅಲ್ಸರ್ ಆಗಿ ಮತ್ತೆ ಯಾರೋ ಹಿಂಗೆ ಫೋನ್ ಮಾಡಿ ತಿಳ್ಕೊಂಡು ಇಲ್ಲಿಗೆ ಬಂದ್ವಿ. ಒಂದು 6 ತಿಂಗಳಾಯಿತು ತೋರಿಸಿ, ಪರವಾಗಿಲ್ಲ, ತುಂಬ ಚೆನ್ನಾಗಿ ಗುಣಮುಖ ಆಗಿತ್ತು. ಇವಾಗ ಒಂದು ಸ್ವಲ್ಪ ತೋಟದ ಹತ್ರ ಹೋಗಿ ವೇಟ್ ಮಾಡ್ಕೊಂಡು ಮತ್ತೆ ಬ್ಲೀಡಿಂಗ್ ಆಗಿ ಕರ್ಕೊಂಡು ಬಂದಿದ್ದೀವಿ. ಮತ್ತೆ ತುಂಬ ಚೆನ್ನಾಗಿ ವಾಸಿಯಾಗಿತ್ತು ಅಲ್ಸರ್ ಎಲ್ಲ. ಈಗ ಚೆನ್ನಾಗಾಗುತ್ತೆ ಮೇಡಮ್. ಹಾಂ ಸರ್, ಆಯ್ತು, ಏನು ತೊಂದರೆ ಇಲ್ಲ ಆಯಿತಾ? ಇದು ಗುಣ ಆಗಿದೆ ಸಂಪೂರ್ಣ, ತುಂಬ ಚೆನ್ನಾಗಿ ಗುಣ ಆಗಿತ್ತು ಸರ್. ಅದು ಅದೇ ಥರ ಬಂದಿತ್ತು, ಫುಲ್ ಎಲ್ಲ ವೈಟ್ ಆಗಿತ್ತು ಕಾಲೆಲ್ಲ. ನನಗೆ ಖುಷಿ ಆಯಿತು, ಬ್ಲ್ಯಾಕ್ ಇತ್ತು, ಹೆಂಗೆ ವೈಟ್ ಆಯ್ತಲ್ಲ ಕಾಲು ಅಂತ. ಇಲ್ಲ, ಈಗ ಸರಿ ಆಗುತ್ತೆ ಅಂತಂದ್ರೆ ಈಗ ಭಾಳ ಬೇಗ ರೆಡಿ ಮಾಡೋಣ, ಈ ತಿಂಗಳಲ್ಲೇ ರೆಡಿ ಮಾಡಿಬಿಡೋಣ. ಹಾಂ ಸರ್, ಒಂದು 7 ದಿನದೊಳಗೆ ಚೇಂಜ್ ಆಗ್ಬಿಡುತ್ತೆ, 7 ಡೇಸ್. ಮೊನ್ನೆ ಕಾಯಿ ಕೀಳ್ಬೇಕಾದ್ರೆ ಕಾಯಿ ಎಲ್ಲ ಕೊಟ್ಬಿಟ್ಟು ಬ್ಲೀಡಿಂಗ್ ಓಪನ್ ಆಗ್ಬಿಡ್ತು. ಅದಕ್ಕೆ ಬಂದಿದ್ದೆ ಅಂತ. ಎಷ್ಟಾಯ್ತು ಬ್ಲೀಡಿಂಗ್? ತುಂಬ ಹೋಯ್ತು ರಕ್ತ? ಹ್ಞೂ ಸರ್, ಹೋಯ್ತು. ಒಂದು 3 ಟೈಮ್ ಹೋಗಿತ್ತು ಸರ್. ಅಬ್ಬಾ, ಎಷ್ಟು ಹೋಗಿರ್ಬೋದಮ್ಮ? 2-3 ಲೀಟ್ರ್ ರಕ್ತ ಹೋಯ್ತು. ಹ್ಞೂ ಸರ್. ನಾನು ಹೇಳೋದು, ಈ ವೇನ್ಸಿಗೆ ಸಂಬಂಧಿಸಿದಂತೆ ವೆರಿಕೋಸ್ ವೇನ್ ಸಣ್ಣ ಜಸ್ಟ್ ಓಪನ್ ಆದರೂ ಸಾಕು ಸುಮಾರಷ್ಟು ರಕ್ತ ಹೋಗುತ್ತೆ. ಅಂಥದ್ರಲ್ಲಿ ಇವರಿಗೆ ವೆರಿಕೋಸ್ ವೇನ್ ಇದ್ದು ಎಷ್ಟು ವರ್ಷ ಅಂದರೆ ಸರ್? ಅಲ್ಲೇ ಒಂದು 6 ವರ್ಷ ಆಯಿತು ಸರ್. 6 ವರ್ಷ ನಮ್ಮ ಹತ್ರ ಬರೋಕತ್ತೆ ಒಂದು 5 ತಿಂಗಳ 6 ತಿಂಗಳು ಆಯ್ತೇನೋ. ಅದರಲ್ಲಿ 2 ತಿಂಗಳು ಬಂದು 4-5 ತಿಂಗಳಿಂದ ಬಂದಿರಲಿಲ್ಲ. ಸೊ ಈಗ ಅಲ್ಸರ್ ಸಂಪೂರ್ಣ ಗುಣ ಆಗಿತ್ತಲ್ವಾ? ಇದು ಈ ಕಾಲು ಇತ್ತು, ಇದು ಗುಣ ಆಗಿದೆ. ಗುಣ ಆಗಿದೆ ಸರ್, ಇದು ಗುಣ ಆಗಿದೆ, ಇದು ಗುಣ ಆಗಿತ್ತು. ಆದರೆ ಆಕ್ಸಿಡೆಂಟಲಿ ನೀವು ಇದು ಕಾಯಿ ಕೀಳುವಾಗ ಕಾಯಿ ಬಿದ್ದು ಸಡನ್ ಆಗಿ ಬ್ಲಡ್ ವೆಸಲ್ ಅಗೇನ್ ರಪ್ಚರ್ ಆಗಿ ಗಾಯದ ಮೇಲೆ ಗಾಯ ಬರ ಎಳೆದ್ರೆ ಹೆಂಗಾಗುತ್ತೋ ಹಾಗೆ ರಪ್ಚರ್ ಆಗಿ ಸಿವಿಯರ್ ಬ್ಲೀಡ್ ಆಗಿದೆ. ಸುಮಾರು ಅವ್ರು ಹೇಳಿದಂತೆ ಮೋರ್ ಕ್ವಾಂಟಿಟಿ ಅಂತ ಹೇಳ್ಬೋದು, 2-3 ಲೀಟ್ರ್ ರಕ್ತ ಅನ್ನೋಕ್ಕಿಂತ ಜಾಸ್ತಿ ರಕ್ತ ಹೋಗಿದೆ. ಸೊ ಎಲ್ಲರಲ್ಲೂ ಒಂದು ವಿನಂತಿ ಏನು ಅಂತಂದರೆ, ವೆರಿಕೋಸ್ ವೇನ್ ಇರುವಂಥವರು ಅದರಲ್ಲಿ ಸಡನ್ನಾಗಿ ಬೆಳಗ್ಗೆ ಎದ್ದುವಾಗ ಹಾಸಿಗೆಯಲ್ಲಿ ಜಸ್ಟ್ ಹೀಲ್ ಆಗಿರ್ತಕ್ಕಂಥ ಫೀಲಿಂಗ್ ಸ್ಕಿನ್ ಹೊರಗಡೆ ಬಂತು ಅಂದರೆ ಬ್ಲೀಡ್ ಆಗಿಬಿಡುತ್ತೆ. ಹಾಗಾಗಿ ಕೇರ್ಫುಲ್ಲಾಗಿಡಿ, ಯಾಕೆಂತಂದರೆ ಹೈಪೋಲಿಮಿಕ್ ಶಾಕ್ ಆಗೋ ಸಾಧ್ಯತೆಯೂ ಇರುತ್ತೆ. ರಕ್ತ ತುಂಬ ಬ್ಲೀಡ್ ಆದರೆ ಅದು ಆಗುತ್ತೆ. ಹಾಗಾಗಿ ಅದೊಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈಗೂ ಕೂಡ ಅವ್ರು ನಿಂತರೆ ಸಿವಿಯರ್ ಬ್ಲೀಡ್ ಆಗುತ್ತೆ. ಸುಮಾರು ಇಲ್ಲಿಂದ ಎಷ್ಟು ದೂರ ಚಿಮ್ಮುತ್ತೆ ರಕ್ತ? ಅಲ್ಲಿವರೆಗೂ ಚಿಮ್ಮುತ್ತೆ ಅಲ್ಲ. ಸೊ ಹಾಗಾಗಿ ಅವರಿಗೆ ನಾವು ಈಗ ಅದಕ್ಕೆ ಕೇರ್ ಮಾಡ್ತಾ ಇದ್ದೇವೆ. ಇಂಥ ಹೊತ್ತಲ್ಲಿ ನಾಟ್ ಮಾಡಬೇಕು ವೆಸಲ್ಸನ್ನು. ಆದರೆ ಅವರಿಗೆ ಆಗಿ 3 ದಿನ ಆಯ್ತು ಈಗ. ಇವತ್ತು ಬೆಳಗ್ಗೆ ಸಡನ್ನಾಗಿ ಮತ್ತೆ ಬ್ಲೀಡ್ ಆಗಿರೋದನ್ನ ಹೆದರಿ ಬಂದಿದ್ದಾರೆ. ಅದಕ್ಕೆ ಚಿಕಿತ್ಸೆಯನ್ನು ನಾವು ಮಾಡ್ತಾ ಇದ್ದೇವೆ. ಬೇರೆಯವರು ವೆರಿಕೋಸ್ ವೇನ್ ಇರೋರು ಬ್ಲಡ್ ವೆಸಲ್ ಓಪನ್ ಆಗದಂತೆ ನೋಡ್ಕೋಬೇಕು. ಹಾಗೆಯೇ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ತಗೋಬೇಕು ಅಂತೇಳಿ ಇಚ್ಛೆಪಡ್ತೀನಿ. ಆಮೇಲೆ ಅವರು ಯಾವುದೇ ಥರದ ಗಾಯಗಳನ್ನು ಮಾಡ್ಕೋಬಾರ್ದು. ಗಾಯಗಳಾದಮೇಲೆ ಕೇರ್ ಇರಬೇಕು. ಹೀಗೆ ಗಾಯ ಆಗಿ ಕೇರ್ ಇದ್ದು ಗುಣ ಆದಮೇಲೂ ಕೂಡ ಹಿಂಗೆ ಬಿದ್ದಾಗ ಈ ಥರ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೊ ಬಿ ಕೇರ್ಫುಲ್ ಅಂತ ಹೇಳೋಕ್ಕೆ ಅಷ್ಟೇ ಇಚ್ಛೆಪಡ್ತೇನೆ. ವೆರಿಕೋಸ್ ವೇನ್ ಅಲ್ಸರು ಸಂಪೂರ್ಣವಾಗಿ ಗುಣಮುಖ ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಹೀಗಾಗಿದೆ. ಮತ್ತೆ ಗುಣ ಮಾಡೋಣ, ಏನು ತೊಂದರೆ ಇಲ್ಲ. ಆದರೆ ಮತ್ತೆ ಆದರೆ ರಕ್ತ ಜಾಸ್ತಿ ಹೋಗುತ್ತೆ, ಮತ್ತು ಅದೇ ಒಂದು ಭಯ. ಹಾಗಾಗಿ ಅದನ್ನು ಜಾಸ್ತಿ ಹೋಗದಂತೆ ಎಚ್ಚರಿಕೆ ವಹಿಸಿ ಅಂತ ಹೇಳೋದು ನಮ್ಮ ಮನವಿ.